ತಿನ್ನುವಂಗಾಗೈತಿ ಅಂತ ಹೇಳಿ ನವನಕ್ಕಿ ತಗೊಂಬಂದು ಸ್ವಚ್ಛ ಮಾಡಿ ಅವ್ನ ಗಿರ್ನಿಗೆ ಹಾಕಿಸ್ಕೊಂಬಂದು ಕುಂತ್ಕೊಂಡೆ ಹುರಕ್ಕಿ ಹೋಳ್ಗಿ ಮಾಡಿರ ಬುಟ್ಟಿ ತುಂಬಾ ಹುರಕ್ಕಿ ಹೋಳ್ಗಿ ಮಿರಿ 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 ಮಿನ್ಸಾಕತ್ತಿದ್ದು. ಅದನ್ನ ನೋಡಿ ಯಾವಾಗ ತಿಂತನೋ ಯಾವಾಗ ಬಿಡ್ತಾನೋ ಅಂತ ಹೇಳಿ ಆಸೆ ಪಟ್ಟ ಹಂಗಾರ ಹಿಂದಾಡೆ ಬಂದ ತಿಂದ್ರಾತು ದೇವ್ರಿಗೆ ನೈವೇದ್ಯ ಮಾಡೆ ಅಂತ ಹೇಳಿ ಹೊರಗೆ ಹೋಗಿ ಕುಂತನು. ಒಳಗ್ ಬರೋರಾಗ ಬುಟ್ಟಿನ ಅರ್ಧ ಬಾಗಿಲಾಗ ಹೋಗಿ ಒಳಗ್ ಬರೋದ್ರಾಗ ಅರ್ಧಕ್ಕರ್ಧ ಬುಟ್ಟಿ ಹೋಳ್ಗಿ ಯಾರು ಎಲ್ಲಿ ಎಸ್ಕೇಪ್ ಮಾಡಿದ್ದಾರು ಇದನ್ನ ಕಂಡು ಹಿಡಿಯಬೇಕು ನಾ ಈಗ. ಎಂತ ಚಂದ ಮಾಡಿದ್ನೆವ್ವ ಚಂದದ ಹೋಳ್ಗಿನ್ನ ಯಾರು ಕದ್ಕೊಂಡ್ ತಿಂದಾರೆವ್ವ ನನ್ನ ಹೋಳ್ಗಿನ್ನ. ಹಾ ರೇ ಈಗ ನೆನಪಾತ್ ನನಗ್. ಪಾರಕ್ಕ ಮೊನ್ನೆ ಈಕ ನನಗೂ ಹುರಕ್ಕಿ ಹೋಳ್ಗಿ ತಿನ್ನೋಂಗಾಗೈತಿ ಅನ್ನಕತ್ತಿದ್ಲ. ಅಕ್ಕೆ ತಿಂದಾಳ ನೀವು ನಟ್ಟು ಕುಂತ್ಕೊಂತಾರ. ಏ ಪಾರಕ್ಕ ಪಾರಕ್ಕ ಓ ಏಕ ಕರದಿ ಅಲ್ಲ ನಿನಗೇನ್ ಮಾಡಬಾರ್ದು ಅನ್ನೇ ಮಾಡಿದ್ನಿನ. ನಾ ಮದುವೆ ಆಗಿ ಬಂದ ಕೂಡಲೇ ನನ್ನ ಗಂಡನನ್ನ ನೀನು ಮದುವೆ ಆಗಿ ಬಂದೆ ಇದ ಮನ್ಯಾಗನ ಉಳಿದಿ ನನ್ನ ಜೋಡಿ ನನಗಿಂತ ಹೆಚ್ಚು ಅನ್ನೋರಂಗ ಜೀವನ ಮಾಡಕತ್ತಿ. ಆದ್ರೂ ನಾನು ಒಂದಿನ ನಿನ್ನ ಸರ್ಗಟ್ಕೊಂಡ ನಿನಗೆ ಹೆಚ್ಚು ಕಮ್ಮಿ ಮಾಡಿ ನಿನ್ನ ನಡುವ ಭೇದ ಭಾವ ಮಾಡಿದ್ನೇನ. ಆದ್ರೂ ನೀನು ಹಿಂಗ್ಯಾಕ್ ಮಾಡಿದ್ ನನಗ? ಅಯ್ಯಯ್ಯ ನಾ ಏನ್ ಮಾಡೀನು ಯಾಕ ನೀ ಹಿಂಗ್ಯಾಕ್ ಮಾತಾಡಕತ್ತಿ? ನಾ ಎಂದರ ಹೇಳಿದ ನೀ ನಿನ್ನ ನಡುವ ಭೇದ ಭಾವ ಮಾಡಿದಿ, ನೀ ಹೆಚ್ಚ ನಾ ಕಮ್ಮಿ ಅನ್ನೋರಂಗ್ ನಡ್ಕೊಂಡಿ ಅಂತ ನಾ ಎಂದರ ಅಂದ ಇಲ್ವಾ ಇಲ್ಲ. ಇನ್ನ ನಿನಗ ಒಂದೇನ್ರ ಕಮ್ಮಿ ಮಾಡ್ಕೋತಿ ಹೊರತು ನನಗೆ ಎತ್ತಕ್ಕೂ ಕಮ್ಮಿ ಮಾಡಿಲ್ಲ. ನನಗೆ ಗೊತ್ತೈತಲ್ಲ. ಆದ್ರೂ ಹಿಂಗ್ಯಾಕ್ ಮಾತಾಡತ್ತೀವ ಯಾಕ ನೀ? ನೋಡು ನೀ ಹಿಂಗ ನಂಗೆ ಸುಳ್ಳು ಒಂದ್ ಸೊಟ್ಟೊಂದು ಮಾತಾಡಿಕಾರ ನನ್ ನಮ್ಸಾಕ್ ಬರ್ಬೇಡ. ತಿಂದಿದ್ರ ತಿಂದನೆ ಅಂತ ಹೇಳ್ಬಿಡ. ಹೆಂಗೋ ಮನಸ್ಸಿಗೆ ಸಮಾಧಾನ ಮಾಡ್ಕೋತಾನ. ಇನ್ನೊಂದು ಬುಟ್ಟಿ ಹುರಕ್ಕಿ ಹೋಳ್ಗಿ ಮಾಡ್ಕೊಂಡ ಬೇಕಾದ್ರೆ ನಾ ಒಬ್ಬಕ್ಕೆ ಇಟ್ಕೊಂಡ್ ತಿಂತಾನ. ಆದ್ರ ನೀ ಸುಳ್ಳು ಹೇಳಕ್ ಹೋಗ್ಬೇಡ ನನಗ. ಅಯ್ಯಕ್ಕ ದೇವ್ರ ನೀವ ನೀ ಏನ್ ಮಾತಾಡತ್ತೀವ ನನಗೆ ಒಂದು ಗೊತ್ತಾಗೋತ್ತ. ನಾ ಏನು ಸುಳ್ಳು ಹೇಳಿಲ್ಲ, ನಾ ಏನು ಮಾಡಿಲ್ವಾ ಯಾಕ ನೀ ಹಿಂಗ್ಯಾಕ್ ಮಾತಾಡಕತ್ತಿ? ನೋಡು ಸತ್ಯವೇ ನಮ್ಮ ತಾಯಿ ತಂದೆ, ಸತ್ಯವೇ ನಮ್ಮ ಬಂಧು ಬಳಗ, ಸತ್ಯವಾಕ್ಯಕ್ಕೆ ತಪ್ಪಿ ನಡೆದರೆ ಮೆಚ್ಚನ ಪರಮಾತ್ಮನು. ಎಷ್ಟು ಚಂದ ಹಾಡ್ತೀವ ಯಾಕ. ಸತ್ಯವೇ ಭಗವಂತನೆಂಬ ಪುಣ್ಯಕೋಟಿಯ ಕಥೆ ಇದು. ನಾ ಹಾಡಿದ ಹಾಡನ್ನ ನೀ ಹಾಡಿಬಿಟ್ರೆ ನೀನ್ ನಂಬಿಡ್ತೇನೋ ಅಂತ ತಿಳ್ಕೊಂಡ್ಬಿಟ್ಟಿಯನ. ನೋಡು ಕರೆ ಹೇಳ, ಈಗರ ಕರೆ ಹೇಳ, ಇಲ್ದರ್ ನಾ ಮಾತ್ರ ನಿನ್ ಬಿಡೋದಿಲ್ಲ. ಅಯ್ಯ ಏನ್ ಕರೆ ಹೇಳ್ಬೇಕು ಯಾಕ? ಅವಾಗಿಂದ ಕರೆ ಹೇಳು ಅಂತಂದ್ರ ಏನ್ ಹೇಳ್ಬೇಕು ಅದನ್ನಾರ ಹೇಳ. ಮಳ್ಳಿ ಮಳ್ಳಿ ಮಂಚಿ ಕೆಟ್ಟ ಕಾಲಂದ್ರ ಮೂರು ಮತ್ತೊಂದು ಅಂದಂತ. ಅಲ್ಲ ಆ ಗಿರಿಜಿ ನನ್ನ ಮುಂದೆ ಸುಳ್ಳು ಒಂದ್ ಸೊಟ್ಟೊಂದು ನಾಟಕ ಮಾಡ್ತಿದ್ಲು. ಈಗ ನೀನು ಮಾಡಕತ್ತೇನ ಆಕಿ ಜೋಡಾಗಿ. ಬೇಲೆನ ಎದ್ದ ಹೊಲ ಮೇದ್ರ ನಾ ಏನ್ ಮಾಡ್ಲಿ, ನಾ ಎಲ್ಲಿ ಹೋಗ್ಲಿ? ಅಯ್ಯೋ ದೇವ್ರ, ನನ್ನ ತಂಗಿನ ನನಗ್ ಮೋಸ ಮಾಡಕತ್ಲಲ್ಲಪ್ಪ. ಏನ್ ಮಾಡ್ಲಿ? ನನ್ನ ಕಷ್ಟ ಯಾರ ಮುಂದೆ ಹೇಳ್ಕೊಲಿ? ಏನ್ ಮಾಡ್ಲಿ ಹೇಳ. ನೋಡಕ್ಕ ಏನೋ ನಮ್ಮಕ್ಕ ಹೊಳ್ಳೊಳ್ಳಿ ಮಾತಾಡಬಾರ್ದು ಅಂತ ಇಟ್ಟೋತಾನ ಸುಮ್ಮನೆ ಇದ್ನಿ. ಇನ್ನೂ ಸುಮ್ಮಿರಕ್ ನನಗಾಗುದಿಲ್ಲ. ಈ ಅನ್ಯಾಯನ ಸಹಿಸೋದಿಲ್ಲ ಅಂದ್ರೆ ಸಹಿಸೋದಿಲ್ಲ. ಏನ ಅನ್ಯಾಯ? ನಾ ಅನ್ಯಾಯ ಮಾಡಿದ ನಿನಗ? ಅದು ನೀ ನನ್ನ ಗಂಡನ ಮದುವೆಗೆ ಬಂದ ನೀ ಅನ್ಯಾಯ ಮಾಡಿದ್ ನನಗ. ಈಗ ನೋಡಿರ ನಾ ಮಾಡಿದನು ಅಂತ ಹೇಳಕತ್ತಿ. ಅಯ್ಯೋ ದೇವ್ರ, ಒಳ್ಳೇದ ಕಾಲಿಲ್ಲೇನಪ್ಪ. ನನ್ನಂತ ಒಳ್ಳೆ ಮನುಷ್ಯರಿಗೆ ಈ ಕೆಟ್ಟ ಜಗತ್ನ್ಯಾಗ ಕಾಲಿಲ್ಲೇನಪ್ಪ ತಂದೆ. ಶಿವನ ಸಿದ್ಧಾರೂಢ ಕರ್ಕೊಂಡ್ಬಿಡಪ್ಪ ನನ್ನ ಮ್ಯಾಲ. ನನ್ನವ್ರು ಯಾರೂ ಇಲ್ಲಿ ಮನ್ಯಾಗ. ನನ್ನವರು ಯಾರೂ ಇಲ್ಲ, ಯಾರಿಗೆ ಯಾರೂ ಇಲ್ಲ. ಪ್ರೀತಿ ವಾತ್ಸಲ್ಯಕ್ಕೆ ಅರ್ಥವೇ ಇಲ್ಲ. ನಿನ್ನಿ ಮಾಟ ನೆಟ್ಟಗನ ಇದ್ದಲ್ಲ ಇವ. ಈಗ ಒಂದ್ ತಾಸಿನ ಹಿಂದ ನೆಟ್ಟಗ ಇತ್ತು ನಮ್ಮಕ್ಕ. ಈಗ ಏನ್ ದೇವ್ ಬಡಿತಿದಕ್ಕ ಹಿಂಗ್ಯಾಕ್ ಮಾಡಕತ್ತಿದ್ದು? ಒಂದ್ ಮಾತು ಚಂದಗೆ ಹೇಳವಲ್ತು, ತಂದ ತಾನು ಒದ್ರಾಕತ್ ಬಿಟ್ಟತೆ. ಹೌದ್ವಾ ಹೌದು, ನೀನು ಅನ್ಬೇಕಾದದ್ದನ ನನಗೆ. ನಾನು ನನ್ನ ಬಗ್ಗೆ ಎಂದೂ ಯೋಚನೆ ಮಾಡ್ಕೊಲಿಲ್ಲ. ನನ್ನ ಗಂಡ, ನನ್ನ ತಂಗಿ, ನಮ್ಮ ಅತ್ತಿ, ನಮ್ಮ ಮಾವ, ನನ್ನ ಮಗ, ನನ್ನ ಸಸಿ, ನನ್ನ ಮೊಮ್ಮಕ್ಕಳು ಅಂತ ಹೇಳಿ ಬರೇ ಬೇರೆದವ್ರ ಬಗ್ಗೆ ನಾನು ಯೋಚನೆ ಮಾಡೀನಿ. ಅದಕ್ಕೆ ನನಗೆ ಪರಿಸ್ಥಿತಿ ಬರಬೇಕಾದದ್ದನ. ಆ ಕರ್ಣನಂತೆ ನಾದಾನಿಯಾದೆ, ಇನ್ನೊಂದು ಜೀವಕ್ಕೆ ಆಧಾರವಾದೆ. ಚೇ ಹೋಗೋ ಮರಯ್ಯ, ನಮ್ಮಕ್ಕಗ ಏನೋ ತಲಿ ನನ್ನ ಕೆಟ್ಟತಿವತ್ತ. ಅದಕ್ಕೆ ಮಾತಿಗೊಂದು ಹಾಡು ಹಾಡ್ಕೊಂತ ನನ್ನ ತಲೆ ತಿನ್ನಕತ್ಬಿಟ್ಟ ನೋಡು. ಯಾಕ ಈಗ ನೀನು ಸುಳ್ಳ ಮಾತಿಗೊಂದು ಹಾಡು ಅನ್ಕೊಂತ ಕುದ್ರದ್ ಬಿಟ್ಕೊಟ್ಟ ಏನಾಗೈತಿ ಎಂತಾಗೈತಿ ಚಂದಿಗೆ ಬಿಡಿಸಿ ಹೇಳಿರ ನಾ ಹೇಳ್ತಾನೆ ಏನಾರ ಅದಕ್ಕೆ ಉತ್ತರ. ಇಲ್ದರ ನಾನು ಹೋಗಿ ಕೆಲಸ ನೋಡ್ಕೋತಾನು, ನೀ ಕುಂದ್ರ ಹಾಡ್ಕೊಂತ ಇಲ್ಲೇ. ಹೋಗುವ ಹೋಗ. ನಾ ಅಂದ್ರ ಈ ಮನ್ಯಾಗ ಯಾರ ಕಣ್ಣಕ್ ಕಾಂತಾನು? ನಾ ಅಂದ್ರ ಈ ಮನ್ಯಾಗ ಕಿಮ್ಮತ್ತನ ಇಲ್ಲ. ಎಲ್ಲಾನು ದಾನ ಧರ್ಮ ಮಾಡೇ ಕುಂತ್ ಬಿಟ್ಟಾನೀಗ. ಕಸದಂತೆ ಕಂಡರು ಮನೆಯಲ್ಲಿ ಎಲ್ಲರೂ. ಏಕ ಸುಮ್ಮಿರ, ಎದಕ್ ಹಂಗ ಮಾತಿಗೊಂದು ಹಾಡು ಹಾಡ್ಕೊಂತ ನಿಂತಿ? ಇನ್ನೊಂದೇನ್ರ ನೀ ಹಾಡು ಹಾಡಿದೆ ಅಂದ್ರ ನಾನ ಬಿಡೋದಿಲ್ಲ ನಿನ್ನ. ಅಯ್ಯೋ ಯಾಕೆ ಇವ ಹಂಗ್ಯಾಕ್ ಸಿಟ್ ಮಾಡಕತ್ತಿ ನನ್ನ ಮೇಲೆ? ಇಟ್ ಸಿಟ್ ಮಾಡುವಂತದು ನಾ ಏನ್ ಮಾಡಬಾರ್ದು ಮಾಡೀನಿ? ಮಾಡೋದಿಲ್ಲ ನೀ ಮಾಡೆ ಮತ್ತು ನನ್ನ ಮ್ಯಾಗ ಸಿಟ್ ಮಾಡಕತ್ತಿ.
ವೈ ವೈ ಏನ ನಮ್ಮವ್ವ ಕಮಲಕ್ಕಂದ್ರ ಬಾಳ ಜೋರ್ಗಿತ್ತಿ ಪಾರಕ್ಕಂದ್ರ ಶಾಂತ ಮೂರ್ತಿ ಅಂತಿದ್ರು ಎಲ್ಲಾರು. ನೀ ಏನ ನನ್ನ ಮೇಲೆ ಈ ನಮನಿ ಸಿಟ್ಟು ಮಾಡಕತ್ತಿಯಲ್ಲ ಯವ್ವ, ನನಗಂತೂ ಅಂಜಿಕೆ ಬರಾಕತ್ತತ್ ಬಿಡು. ಹಂಗ ಬಾ ದಾರಿಗೆ ಏನಾಗೈತಿ ನೆಟ್ಗ ಹೇಳ. ಯಾ ಬಾಯಿಂದ ಹೇಳಲೆ ಪಾರಕ್ಕ? ಯಾ ಬಾಯಿಲೆ ಯಾಕ? ದೇವ್ರು ಇಂತ ದೊಡ್ಡ ಬಾಯಿ ಕೊಟ್ಟ ಮರ್ತಾನಲ್ಲ, ಅದ ಬಾಯಿಲೆನ ಹೇಳ. ಪಾರಕ್ಕ, ಮಣ್ಣಿಂದ ನನಗ ಹುರಕಿ ಹೋಗಿ ತಿನ್ನೋ ಹಂಗಾಗೈತಿ ಅಂತ ಹೇಳಿ ಹೇಳಾಕತ್ತಿದ್ನಿ, ನೆನಪೈತಿಲ್ಲೋ ನಿನಗ? ನೋಡು ಇನ್ನೂ ನನ್ನ ತಲೆ ಕೆಡ್ಸಕ್ ಹೋಗ್ಬೇಡ. ಮೊದ್ಲ ಈಗ ಇಟ್ಟೋ ತಾನ ತಲೆ ತಿಂದಿ, ಈಗೂ ಮತ್ತಿನ್ನ ಅದನ್ನ ಎರಬ್ಬರ್ಗತೆ ಹೇಳ್ಕೊಂತ ಹೋಗ್ಬೇಡ. ನೆಟ್ಟಗ ದಾರಿಗೆ ಬಾ. ಹೇಳ್ತಾನವ ಹೇಳ್ತಾನ, ಹಂಗ್ಯಾಕ್ ಸೆಟ್ ಮಾಡಾಕತ್ತಿ? ತಡಿ ಒಂದೀಟ. ಮಣ್ಣಿಂದ ಎಷ್ಟು ಇಟ್ಟಪಷ್ಟ ಹುರಕಿ ಹೋಳಿಗೆ ತಿನ್ಬೇಕಂತೇಳಿ ಆಸೆ ಪಟ್ಟ ಹುರಕಿ ಹೋಳಿಗೆ ಮಾಡಿದ್ದು ಹೌದಿಲ್ಲ? ಹೌದು. ಆಗಳೇರ ಮಾಡಿದ್ವಲ್ಲ ಒಂದ್ ಬುಟ್ಟಿ ಹುರಕಿ ಹೋಳಿಗೆ, ಕುಂತ್ಕೊಂಡ ತಿನ್ನ. ಅದಕ್ಕೆ ಯಾಕೆ ಹಿಂಗ್ ಗೋಳಾಡಕತ್ತಿ? ಎಲ್ಲಿಂದ ತಿನ್ಲೆ ಪಾರಕ್ಕ? ನನ್ ಮ್ಯಾಗಿನ ಸಿಟ್ಟಿಗೆ ನನ್ ಹೋಳಿಗೆ ಎಲ್ಲ ನೀನ ಒಬ್ಬಕ್ಕೆ ಕುಂತ್ಕೊಂಡ ತಿಂದು ಖಾಲಿ ಮಾಡಿಬಿಟ್ಟಿದೆಯಲ್ಲ. ಇನ್ನಿಷ್ಟು ತಳದಾನ ಹೋಳಿಗೆ ಅದಾವು, ಇವನ್ ಕುಂತ್ಕೊಂಡ ಹೆಂಗ್ ತಿನ್ಲಿ ನಾನು? ಏನೇನ ನಾ ತಿಂದನು? ಇನ್ನೊಮ್ಮೆ ಹೇಳು. ಅಯ್ಯ ಒಮ್ಮೆ ಯಾಕ, ಇನ್ನ 10 ಸಲ ಹೇಳ್ತಾನ. ನನ್ನ ಹೋಳಿಗೆ ನೀನ ತಿಂದು ಖಾಲಿ ಮಾಡಿದಿ, ನೀನ ತಿಂದು ಖಾಲಿ ಮಾಡಿದಿ, ನೀನ ತಿಂದು ಖಾಲಿ ಮಾಡಿದಿ. ಯಾಕ ಸುಮ್ಮನೆ? ಪಾಪ ನಮ್ಮಕ್ಕ ಹೋಳಿಗೆ ಬೇಡತತಿ ಅಂತ ಹೇಳಿ ನಾನು ನಿನ್ ಜೋಡಾಗೆ ಕುಂತ್ಕೊಂಡ ಹುರಕಿ ಹೋಳಿಗೆ ಮಾಡಿದನು. ಅಂತದ್ರಾಗ ನಿನ್ ಬಿಟ್ಟ ನಾ ಒಬ್ಬಕ್ಕೆ ಇವನ್ನೆಲ್ಲ ಕುಂತ್ಕೊಂಡ್ ತಿಂತಾನ? ಅಷ್ಟು ನಂಬಿಕೆ ಇಲ್ಲನ ನಿನ್ ತಂಗಿ ಮೇಲೆ ನಿನಗ? ಹೌದಲ್ಲ, ಇಷ್ಟೆಲ್ಲ ಮನಸ್ಸಿಗೆ ತಟ್ಟುವಂಗ್ ಮಾತಾಡಕತ್ತಾಳಂದ್ರ ಪಾಪ ನಮ್ ತಂಗಿ ತಿಂದಿಲ್ಲ ಕಾಣಿಸ್ತತಿ. ಹಂಗಾರ ಯಾರು ತಿಂದ್ರು? ಇನ್ಯಾರ? ಅದಾಳಲ್ಲಕ್ಕೆ ನನ್ನ ಸೊಸಿ. ನಾ ಎಲ್ಲಿ ಅಷ್ಟು ಹೋಳಿಗೆ ತಿಂದು ಖಾಲಿ ಮಾಡಿಗಿಡೇನೋ ಅಂತ ಹೇಳಿ ಆಕೆ ಏನಾರ ತಿಂದಿರ್ಬೇಕ. ಅದು ಅಲ್ದ ಅವ್ರ ತವ್ರ ಮನಿಗೆ ಹೊಂಟಾಳಲ್ಲ, ಏನಾರ ತುಡುಗ್ ಮಾಡಿ ಇಟ್ಕೊಂಡಿರ್ಬೇಕು ತವ್ರ ಮನಿಗೆ ಒಯ್ಯಾಕ. ತಡೀಕಿನೊಂದಿಟ ಹೋಗಿ ಪತ್ತೆ ಹಚ್ಕಾರ ಮದ್ವಿನ ಮಾಡ್ತಾನಕ್ಕಿನೊಂದಿಟ. ಕೊಟ್ಟಿತ್ತು ತನಗೆ ಬಚ್ಚಿಟ್ಟಿತ್ತು ಪರರಿಗೆ ಅನ್ನೋಂಗ ನಾ ಮುಚ್ಚಿಟ್ಕಾರ ನನ್ನ ಸೊಸಿಗೆನ ಎಲ್ಲ ಕೊಟ್ಟಂಗಾತು. ಆಕಿನ ಮೊದಲು ಹುಡುಕ್ಕಾರ ಆ ಹೋಳಿಗೆ ಎಲ್ಲ ವಾಪಸ್ ಇಸ್ಕೊತಾನ. ತವ್ರ ಮನಿಗೆ ಹೋದ್ರಾತಂತ ಎಲ್ಲ ಮುಚ್ಚಿಟ್ಕೊಂಡಿರ್ಬೇಕಿ. ಬಿಟ್ಟೆ ನಾ ಬೇಕಂತ ಮಾಡಿಸ್ಕೊಂಡನು. ಒಂದ್ 4 ದಿನ ಇಟ್ಕೊಂಡು ತಿನ್ನೋದು ಬೇಡ, ಅವನ್ನೆಲ್ಲಾನು ಮೊದಲು ಎಲ್ಲದಾವ ಹುಡುಕಿ ತಗೊಂಡ್ಬಂದ್ಬಿಡ್ತಾನ. ತಡಿ. ಅಯ್ಯ ತಿನ್ನು ಬದುಕು ತಿನ್ವಾತ್ ಬಿಡ. ಯಾಕ ಅದನ್ಯಾಕ ಅಷ್ಟು ಹುಡುಕಿ ನಾ ಹುಡುಗಿನ ಬೇಯಾಕೆನ? ಸುಮ್ಮೀರ್ ಪಾರಕ್ಕನಿ. ನೋಡ್ರಿವ ನನ್ನ ಹೋಳಿಗೆ ತುಡುಗ್ ಮಾಡ್ಕೊಂಡು ಹೋಗಿದಾಳ್ರಿ. ಎಷ್ಟು ಇಷ್ಟಪಟ್ಟ ತಿನ್ಬೇಕಂತ ಇಟ್ಕೊಂಡು ಹೋಳಿಗಿನ ತವ್ರ ಮನಿಗೆ ಒಯ್ಯಾಕ ಮುಚ್ಚಿಟ್ಕೊಂಡಾಳ ಕಾಂತತ್ರಿ. ನೀವೇನ ನೋಡೇನೇನ್ರಿ? ನೋಡಿದ್ರೆ ಹೇಳ್ರಿ ಒಂದಿಟ್ಟು. ಹಾಕಿನ ಎಲ್ಲಿಟ್ಟಾಳೋ ಹುಡುಕಿ ತಕೊಂಡ್ಬಂದ್ಬಿಡ್ತೇನ್ರಿ ಅವ್ನು. ತಡೀರಿ, ನಾ ಓದಾಕೆ ಬರ್ತಾನಂತ್ರಿ. ನೀವು ಕತೆ ನೋಡ್ಕೊಂಬಂದ್ರಲ್ಲ, ಇಷ್ಟ ಆದ್ರೆ ಎಲ್ಲರೂ ಲೈಕ್ ಮಾಡ್ರಿ, ಶೇರ್ ಮಾಡ್ರಿ, ಸಬ್ಸ್ಕ್ರೈಬ್ ಮಾಡ್ಕೊರಿ ನಮ್ಮ ಚಾನಲ್ಗೆ. ನಮ್ಮ ಕತೆಗಳು ಇಷ್ಟ ಆಗ್ತಿದ್ರೆ ಪ್ಲೀಸ್ ನಮ್ಗೆ ಸಪೋರ್ಟ್ ಮಾಡ್ರಿ. ಬರ್ರಿ ಮತ್ತೆ ಹೋಳಿಗೆ ಎಲ್ಲಿದಾವೋ ಹೇಳ್ರಿ ಒಂದಿಟ ನೋಡುನು. ಧನ್ಯವಾದಗಳು ಎಲ್ಲರಿಗೂ.